ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಸರ್ವಶಕ್ತನಾದ ಜೀವ ನೀಡುವ ಮಾತನಾಡುವ ದೇವರಾದ ಯೇಸು ಕ್ರಿಸ್ತ ನಾಮದಲ್ಲಿ ದೇವರ ವಾಕ್ಯವನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯನ್ನು ಸ್ವಾಗತಿಸ್ತೇನೆ. ನಾವು ಧ್ಯಾನಿಸಲಿರುವ ದೇವರ ರಕ್ಷಣೆ ನೀಡುವ ವಾಕ್ಯ ಪ್ರೇರೆ ಅಂಶ ಅಬ್ರಹಾಮನ ದೇವರು. ಹೌದು ಪ್ರೇರೆ, ನಮ್ಮ ದೇವರು ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಎಂದು ಹೇಳಿಕೊಂಡಿದ್ದಾನೆ ಪ್ರೇರೆ ತನ್ನನ್ನು ತಾನು. ಕಾರಣ ಅವರು ದೇವರನ್ನೇ ಆತುಕೊಂಡು ಆ ಒಂದು ಶಾಶ್ವತ ಅಸ್ತಿವಾರವುಳ್ಳ ಪಟ್ಟಣದ ಕಡೆಗೆ, ಪರಲೋಕ ಎಂಬ ಪಟ್ಟಣದ ಕಡೆಗೆ, ಬೆಳಕಿನ ರಾಜ್ಯದ ಕಡೆಗೆ, ದೇವರ ಚಿತ್ತದ ಕಡೆಗೆ ಅವರು ಪ್ರಯಾಣ ಮಾಡಿದರು ಪ್ರೇರೆ. ಹೌದು, ಹೀಗೆ ಅಬ್ರಹಾಮನ ದೇವರು ಎನ್ನುವ ಅಂಶದೊಳಗೆ ನಾವು ಪ್ರವೇಶ ಆಗೋದಕ್ಕೆ ಮೊದಲು ನಾವು ದೇವರ ಪರಿಶುದ್ಧಾತ್ಮನ ಸಹಾಯ, ಶಕ್ತಿ, ಜ್ಞಾನ, ವಿಜಯಾಸ್ತ, ಬುದ್ಧಿ ವಿಕಾಸ, ಅರ್ಥ ಮಾಡಿಕೊಳ್ಳುವ ಒಳ್ಳೆಯ ಫಲವತ್ತಾದ ಹೃದಯ ನೀಡುವಂತೆ ಪ್ರಭು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪರಿಶುದ್ಧಾತ್ಮ ಪ್ರಾರ್ಥನೆ ಪ್ರೇರೆ ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ಆತ್ಮ ಸ್ವರೂಪನೇ, ನಮ್ಮ ಸೃಷ್ಟಿಕರ್ತನೇ ದೇವ, ಅಬ್ರಹಾಮನ ದೇವರು ಎನ್ನುವ ಅಂಶವನ್ನು ಧ್ಯಾನಿಸುವಾಗ ನೀವೇ ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ಮಾತನಾಡಬೇಕೆಂದು, ಹೋಗಬೇಕಾದ ಮಾರ್ಗ, ಸತ್ಯ, ಜೀವ ತೋರಿಸಬೇಕೆಂದು ಪ್ರಭುವೇ, ಅಬ್ರಹಾಮನಂತೆ ನಾವು ಕೂಡ ನಿಮ್ಮಲ್ಲಿ ವಿಶ್ವಾಸವಿಟ್ಟು ಆ ವಿಶ್ವಾಸ ನಿಮ್ಮ ಮೆಚ್ಚುಗೆಗೆ ಪಾತ್ರರಾಗುವಂತೆ ಅನುಗ್ರಹಿಸಿರಿ. ಹೀಗೆ ಗಾಢವಾದ ವಿಶ್ವಾಸ, ದೊಡ್ಡ ವಿಶ್ವಾಸ, ಅತ್ಯಾಸಕ್ತಿಯುಳ್ಳ ವಿಶ್ವಾಸ, ಸಾಸಿವೆ ಕಾಳಷ್ಟು ವಿಶ್ವಾಸ, ಯೇಸುವೆ ವಿಶ್ವಾಸವನ್ನು ಹುಟ್ಟಿಸಿ ಅದನ್ನು ಪರಿಪೂರ್ಣಗೊಳಿಸುವ ನಿಮ್ಮನ್ನೇ ದೃಷ್ಟಿಸುವಂತೆ ಅನುಗ್ರಹಿಸಿರಿ. ಹೀಗೆ ಮಾಡಿ ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ಎಲ್ಲ ಅಜ್ಞಾನ, ಅಂಧಕಾರ, ಅಪಜಯ, ನಿರಾಶೆ, ಸೋಲು, ಕಹಿ ಅನುಭವ, ದುಷ್ಟನ ಎಲ್ಲ ಶೋಧನೆ, ತಂತ್ರ, ಪ್ರಭಾವ, ಶಕ್ತಿ ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ಅನುದಿನ ಜಜ್ಜಿ ಹಾಕುತ್ತಾ ಬರಬೇಕೆಂದು ಶಾಂತಿದಾಯಕ ದೇವರೇ ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೆನ್. ಹೌದು ಪ್ರೇರೆ, ಅಬ್ರಹಾಮನ ದೇವರು. ಹೌದು, ಅಬ್ರಹಾಮ ಆತನ ಹೆಸರು, ಮೊದಲನೇ ಹೆಸರು ಪ್ರೇರೆ ಅಬ್ರಾಮ ದೇವರು. ನಂತರ ಆತನನ್ನು ಕರೆದ ಮೇಲೆ ಆತನ ಹೆಸರನ್ನು ಇನ್ನು ಮೇಲೆ ನೀನು ಅಬ್ರಾಮನಲ್ಲ, ಅಬ್ರಹಾಮ ಅಂದರೆ ಅನೇಕ ಜನಾಂಗಗಳಿಗೆ ನೀನು ತಂದೆ ಎನಿಸಿಕೊಳ್ಳುವಿ. ಹೌದು ಪ್ರೇರೆ, ನಿನ್ನ ಮುಖಾಂತರ ದರೆ ಕುಲದವರಿಗೆಲ್ಲ ಆಶೀರ್ವಾದ ಉಂಟು ಮಾಡುತ್ತೇನೆ. ಹೌದು ಪ್ರೇರೆ, ಕಾರಣ ಆತನು ದೇವರಿಗೆ ನೀತಿವಂತನಾಗಿ ನಡೆದುಕೊಂಡಿದ್ದರಿಂದ, ದೇವರ ಎಲ್ಲ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿದ್ದರಿಂದ, ದೇವರು ತಾನು ಮಾಡಿದ ವಾಗ್ದಾನ ನೆರವೇರಿಸುವುದರಲ್ಲಿ ನಂಬಿಗಸ್ತನು. ಒಂದು ವೇಳೆ ಆತನು ನೆರವೇರಿಸದಿದ್ದರೂ ನಾನು ಆತನನ್ನು ನಂಬುತ್ತೇನೆ ಎನ್ನುವ ವಿಶ್ವಾಸದೊಂದಿಗೆ ಕೂಡಿದ ಪ್ರೇರೆ. ಈಗ ನಾವು ಧ್ಯಾನಿಸಲಿರುವ ಅಂಶ ಪ್ರೇರೆ ಅಬ್ರಹಾಮನ ದೇವರು. ಇದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆನ ಹಾಡಿಕೊಂಡು ಸಿದ್ಧರಾಗೋಣ. ಹಾಡು ಜೀವವಾಕ್ಯದ ಗಾನವ ಇಂಪಾಗಿ ಹಾಡಿರಿ. ಹೌದು ಪ್ರೇರೆ, ನಮ್ಮ ದೇವರು ಜೀವಿತರ ದೇವರಾಗಿದ್ದಾನೆ ಹೊರತು ಮೃತರ ದೇವರಲ್ಲ. ಆತನಲ್ಲಿ ನಿಜವಾದ ವಿಶ್ವಾಸ ಇಡುವ, ವಾಕ್ಯಾನುಸಾರ ಆತನ ಮಾತುಗಳನ್ನು ಕೇಳಿ ಅದರ ಪ್ರಕಾರ ನಡೆಯಬೇಕೆಂಬ ವಿಶ್ವಾಸವಿಡುವ ಪ್ರತಿಯೊಬ್ಬರಿಗೂ ಆತನು ಜೀವವಾಕ್ಯವಾಗಿದ್ದಾನೆ ಪ್ರೇರೆ ಮತ್ತು ದೇವರಾಗಿದ್ದಾನೆ ಅವರಿಗೆ. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ ಪ್ರೇರೆ. ಹಾಡು ಜೀವವಾಕ್ಯದ ಗಾನವ ಇಂಪಾಗಿ ಹಾಡಿರಿ. ಜೀವವಾಕ್ಯದ ಗಾನವ ಇಂಪಾಗಿ ಹಾಡಿರಿ, ದೇವ ಪ್ರೀತಿಯ ವಿವರ ವರ್ಣಿಸಿ ಹೇಳಿರಿ, ಶುಭ ವರ್ತಮಾನ ಆತ್ಮಕ್ಕೆ ಆಧಾರ, ಆನಂದವೇ ಆನಂದವೇ ಸದ್ವೇದ ವಾಕ್ಯವು, ಆನಂದವೇ ಆನಂದವೇ
ಸದ್ವೇದ ವಾಕ್ಯವು. ದೇವ ವಾಕ್ಯವ ನಮಗೆ ಕ್ರಿಸ್ತೇಸು ಕೊಟ್ಟನು. ಕೇಳಿ ವಾಕ್ಯವ ಪಾಪಿಯೇ ವಿಧೇಯನಾಗಿರು. ಮೋಕ್ಷಲೋಕ ಮಾರ್ಗ ಉಚಿತಾರ್ಥದಾನ ಆನಂದವೇ ಆನಂದವೇ. ಸದ್ವೇದ ವಾಕ್ಯವು ಆನಂದವೇ ಆನಂದವೇ. ಸತ್ಯವೇದ ವಾಕ್ಯವು ಸಾರು ವಾಕ್ಯವ ಜನಕ್ಕೆ ಆಸಕ್ತಿಯಿಂದಲೇ. ಸಾರು ಪಾಪದ ಮನ್ನಣೆ ಪಾಪಿಗಳೆಲ್ಲರ್ಗೆ. ಶುಭ್ರ ಮಾಡಿಯೇಸು ಕಾಯುತ್ತೀರ್ಪನೆಂದು ಆನಂದವೇ ಆನಂದವೇ. ಸದ್ವೇದ ವಾಕ್ಯವು ಆನಂದವೇ ಆನಂದವೇ. ಯೇಸು ಹೇಳಿದ ವಾಕ್ಯವು. ಹೌದು ಪ್ರೇರೆ, ದೇವರ ವಾಕ್ಯ ಯೇಸು ಆಗಿದ್ದಾನೆ. ಹೌದು, ಆ ವಾಕ್ಯವಾದ ಯೇಸು ಆನಂದವಾಗಿದ್ದಾನೆ ಪ್ರೇರೆ. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ತುಂಬಿ ತುಳುಕಬೇಕೆಂತಲೂ ನಾನು ಇವುಗಳನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಏನೆಂದು? ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಆಗ ಲೋಕವು ನೀವು ನನ್ನವರೆಂದು, ನನ್ನ ಶಿಷ್ಯರೆಂದು ತಿಳಿದುಕೊಳ್ಳುತ್ತದೆ. ಹೀಗೆ ಜೀವವಾಕ್ಯದ ಗಾನವ ಇಂಪಾಗಿ ಹಾಡಬೇಕಾಗಿದೆ ಪ್ರೇರೆ. ಜೀವವಾಕ್ಯದ ಗಾನವ, ಯೇಸುವಿನ ವಾಕ್ಯಗಳನ್ನು ಗಾನವಾಗಿ ಆಡಬೇಕಾಗಿದೆ. ಹೀಗೆ ದೇವರ ಪ್ರೀತಿಯ ವಿವರ ವರ್ಣಿಸಿ ಹೇಳಬೇಕಾಗಿದೆ. ಶುಭ ವರ್ತಮಾನ, ಯೇಸುವಿನ ಜೀವನ ಚರಿತೆ, ಆತನ ಜನನ, ಬೋಧನೆ, ಸಾಧನೆ, ಮಹಾಕಾರ್ಯ, ಯಾತನೆ, ಮರಣ, ಸಮಾಧಿ, ಪುನರುತ್ಥಾನ, ಸ್ವರ್ಗಾರೋಹಣ, ಪುನರಾಗಮನ ಕುರಿತು ವರ್ಣಿಸಿ ಹೇಳಬೇಕಾಗಿದೆ. ಆತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬ ಮಗ, ಮಗಳು, ಸೇವಕಿ. ಇದು ಶುಭ ವರ್ತಮಾನ ಪ್ರೇರೆ. ಆತ್ಮಕ್ಕೆ ಆಧಾರವಾಗಿದೆ, ಆನಂದವಾಗಿದೆ, ಮಹಾ ಆನಂದವಾಗಿದೆ. ಇದೇ ಸದ್ವೇದ ವಾಕ್ಯ. ದೇವವಾಕ್ಯವ ನಮಗೆ ಕ್ರಿಸ್ತೇಸು ಕೊಟ್ಟಿದ್ದಾನೆ ಪ್ರೇರೆ. ಕೇಳಿ ವಾಕ್ಯವ ಪಾಪಿಯೇ ವಿಧೇಯನಾಗಿರು. ಹೌದು, ಯೇಸು ತಂದೆಯಲ್ಲಿ ಬೇಡಿಕೊಳ್ತಿದ್ದಾನೆ, ತಂದೆ ಇವರಿಗೆ ನಿನ್ನ ವಾಕ್ಯವನ್ನು ಕೊಟ್ಟಿದ್ದೇನೆ, ಇವರು ನಿನ್ನವರಾಗಿದ್ದಾರೆ, ಇವರನ್ನು ಸತ್ಯದಲ್ಲಿ ಪ್ರತಿಷ್ಠಿಸು. ಹೌದು ಪ್ರೇರೆ, ದೇವವಾಕ್ಯವನ್ನು ನಮಗೆ ಕ್ರಿಸ್ತೇಸು ಕೊಟ್ಟಿದ್ದಾನೆ. ಹೀಗೆ ನಾವು ಕೇಳಿ ವಿಧೇಯವಾಗಿರಬೇಕಾಗಿದೆ ಪ್ರೇರೆ. ಕಾರಣ ನಮ್ಮ ಪಾಪಗಳಿಂದ ನಮ್ಮನ್ನು ರಕ್ಷಿಸಲು ಬಂದಿದ್ದಾನೆ. ಯೇಸು ಎಂದರೆ ಆತನು ತನ್ನ ಜನರನ್ನು ದೇವಕುಮಾರನೆಂದು ವಿಶ್ವಾಸಿಸುವವರನ್ನು, ದೇವರ ವಾಕ್ಯವು, ದೇವರಾದ ವಾಕ್ಯವು ಆಗಲೆಲ್ಲದರಲ್ಲಿ ಅಗ್ರಸ್ತನು, ಆತನ ಮುಖಾಂತರ ಸಮಸ್ತ ಉಂಟಾಗಿದೆ, ಆತನಿಲ್ಲದೆ ಒಂದೂ ಉಂಟಾಗಲಿಲ್ಲ, ಆತನಲ್ಲಿ ಜೀವವಿತ್ತು, ಆ ಜೀವ ಮಾನವ ಜನಾಂಗದ ಬೆಳಕಾಗಿತ್ತು ಎಂದು ಕೇಳಿ ವಿಶ್ವಾಸಿಸುವ ಪ್ರತಿಯೊಬ್ಬ ಪಾಪಿಯನ್ನು ಅವರ ಪಾಪಗಳಿಂದ ರಕ್ಷಿಸಿ ಕಾಯುತ್ತಾನೆ. ಹೌದು, ದೇವರಿಂದ ಹುಟ್ಟಿದವನು ಪಾಪ ಮಾಡುವುದಿಲ್ಲ. ಕಾರಣ ದೇವರ ಕುಮಾರನ ಬೀಜ ವಾಕ್ಯ ಯೇಸು ಅವನಲ್ಲಿರುತ್ತಾನೆ. ಕಾರಣ ವಿಧೇಯನಾಗಿದ್ದರಿಂದ ಕ್ರಿಸ್ತೇಸು ನಮಗೆ ವಾಕ್ಯವನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯ ಕೇಳಿ ಆ ವಾಕ್ಯಕ್ಕೆ ಪಾಪಿಗಳು ವಿಧೇಯರಾದರೆ ಮೋಕ್ಷ ಲೋಕ ಮಾರ್ಗ, ಹೌದು ಪ್ರೇರೆ, ಪರಿಶುದ್ಧ ಮಾರ್ಗ, ರಾಜಮಾರ್ಗ, ಉಚಿತಾರ್ಥ ದಾನ ನೀಡುತ್ತಾನೆ. ಆನಂದವಾಗಿರುತ್ತೇವೆ. ಆತ್ಮಕ್ಕೆ ಆನಂದ ಪ್ರೇರೆ, ದೇಹಕ್ಕೆ ಆನಂದ, ಮನಸ್ಸಿಗೆ ಆನಂದ. ಸದ್ವೇದವಾದ ಸತ್ಯ ವಾಕ್ಯವಾದ ಯೇಸು ಮೂಲಕ, ಪವಿತ್ರ ಗ್ರಂಥದ ಮೂಲಕ ಹೀಗೆ ಸಾರು ಪಾಪವ ಮನ್ನಣೆ. ಹೌದು ಪ್ರೇರೆ, ನಾವು ಸಾರಬೇಕಾಗಿದೆ ವಾಕ್ಯವ ಜನರಿಗೆ ಆಸಕ್ತಿಯಿಂದಲೇ. ಹೌದು, ಯಾವುದೋ ಒಂದು ಕಾಟಾಚಾರಕ್ಕೆಗಲ್ಲ, ದಶಮಾಂಶಕ್ಕೋಸ್ಕರ ಅಲ್ಲ, ಹಣದಾಸೆಯಿಂದಲ್ಲ. ಹೌದು ಪ್ರೇರೆ,
ಹೊಟ್ಟೆಪಾಡಿಗೆಗಲ್ಲ. ಹೌದು, ಸಾರು ಪಾಪದ ಮನ್ನಣೆ ಪಾಪಿಗಳೆಲ್ಲರಿಗೆ. ದೇವರ ವಾಕ್ಯ ನಾವು ಆಸಕ್ತಿಯಿಂದ ಸಾರಬೇಕಾಗಿದೆ. ಕಾರಣ ಆ ವಾಕ್ಯದಲ್ಲಿ ಪಾಪದ ಮನ್ನಣೆ ಇದೆ. ಪಾಪಿಗಳೆಲ್ಲರಿಗೆ ಪಾಪದ ಮನ್ನಣೆ ಇದೆ. ಪಾಪಗಳಿಗೆ ಕ್ಷಮಾಪಣೆ ಉಂಟು. ನೀವು ಒಂದು ವೇಳೆ ಪಾಪದಲ್ಲಿ ಈ ಲೋಕದ ಜೀವಿತ ಮುಕ್ತಾಯ ಮಾಡುವುದಾದರೆ ನೀವು ನರಕಕ್ಕೆ ಹೋಗುತ್ತೀರಿ. ಪಶ್ಚಾತ್ತಾಪಟ್ಟು ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖರಾಗಿರಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಸ್ವೀಕರಿಸಿರಿ. ಅಂದರೆ ಯೇಸುವಿನೊಂದಿಗೆ ಸಮಾಧಿಯಾಗುವುದಕ್ಕಾಗಿ ನೀರಿನಿಂದ ಸ್ನಾನ ಮಾಡಿಸಿಕೊಳ್ಳುವುದು, ಯೇಸುವಿನೊಂದಿಗೆ ಮರಳಿ ಸಮಾಧಿಯಿಂದ ಎದ್ದೇಳುವುದಕ್ಕೆ ಸೂಚನೆಯಾಗಿ ನೀರಿನಿಂದ ಸ್ನಾನ ಮಾಡಿಸಿಕೊಂಡು ಎದ್ದೇಳುವುದು, ನೀರಿನೊಳಗೆ ಮುಳುಗಿ. ಹೌದು, ಆಗ ನೀರಿನಿಂದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ದೇವರ ವರವಾದ ಪರಿಶುದ್ಧಾತ್ಮನನ್ನು ಪಡೆದುಕೊಳ್ಳುವಿರಿ. ಈ ವಾಗ್ದಾನ, ದೇವರ ಆತ್ಮನ ವಾಗ್ದಾನ ನಿಮಗೂ ಯೇಸುವನ್ನು ವಿಶ್ವಾಸುವವರಿಗೂ, ಯೇಸುವನ್ನು ವಿಶ್ವಾಸಿಸುವ ಮುಖಾಂತರ ಅವರ ಮೂಲಕ ಉಂಟಾಗುವ ಮಕ್ಕಳಿಗೂ, ದೂರದ ಸಂತತಿಯವರಿಗೂ ಮಾತು ಕೊಡಲಾಗಿದೆ. ಹೌದು ಪ್ರೇರೆ, ಹೌದು. ಸಾರು ಪಾಪದ ಮನ್ನಣೆ ಆಸಕ್ತಿಯಿಂದಲೇ ಪಾಪಿಗಳೆಲ್ಲರಿಗೆ. ಸಾರು ವಾಕ್ಯವ ಜನಕ್ಕೆ ಆಸಕ್ತಿಯಿಂದ ಪಾಪದ ಮನ್ನಣೆ ಪಾಪಿಗಳೆಲ್ಲರಿಗೆ ಸಾರಬೇಕು ಆಸಕ್ತಿಯಿಂದ. ಶುಭ್ರ ಮಾಡಿ ಯೇಸು ಕಾಯುತ್ತಿರುವನೆಂದು ಹೇಳಬೇಕಾಯಿತು ಪ್ರೇರೆ. ಯೇಸುವನ್ನು ವಿಶ್ವಾಸಿಸಿ ನೀನು ಪಾಪ ಒಪ್ಪಿಕೊಂಡು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗುವುದಾದರೆ, ಯೇಸುವಿನ ಹೆಸರಿನಲ್ಲಿ ನಿಜವಾಗಿ ವಿಶ್ವಾಸಿ ದೀಕ್ಷೆ ಸ್ನಾನ ಪಡೆಯುವುದಾದರೆ ದೇವರಿಗಾಗಿ ಜೀವಿಸ್ತೇನೆಂದು ದೇವರ ವರಾದ ಪವಿತ್ರಾತ್ಮ ಪಡೆಯುತ್ತಿ. ಮತ್ತು ಯೇಸು ಪರಿಶುದ್ಧಾತ್ಮನ ಮೂಲಕ ಆತ್ಮನೇ ಆಗಿರುವ ಯೇಸು ಶುಭ್ರ ಮಾಡಿ ನಿನ್ನನ್ನು ಕಾಯುತ್ತಾನೆ ಈ ಲೋಕದ ಕೊನೆಯವರೆಗೂ. ಸ್ವರ್ಗ, ನಿತ್ಯ ಲೋಕ, ಅಮರ ಲೋಕ, ಶಾಶ್ವತ ಜೀವ ಸೇರುವವರೆಗೂ. ಹೌದು, ಈಗ ಆನಂದವೇ ಆನಂದವೇ ಜೀವವಾಕ್ಯವಾದ ಸದ್ವೇದ ವಾಕ್ಯವಾದ ಯೇಸುವಿನಿಂದ. ಹೌದು ಪ್ರೇರೆ, ಅಂತ ಕೃಪೆ ಪ್ರಭು ನಮ್ಮೆಲ್ಲರೂ ನೀಡಲಿ. ಪ್ರೇರೆ, ಅಬ್ರಾಮನ ದೇವರು ಎನ್ನುವ ಅಂಶವನ್ನು ನಾವು ಧ್ಯಾನಿಸೋಣ ಪ್ರೇರೆ. ನಾವು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದುತ್ತೇವೆ. ಮ್ಯಾಥ್ಯೂ ಗಾಸ್ಪೆಲ್ ಚಾಪ್ಟರ್ 1 ವರ್ಸ್ 1 ವರ್ಡ್. ಅಲ್ಲಿ ಏನಿದೆ ಅಂದರೆ, ಯೇಸು ತಾನು ಅಬ್ರಾಮನ ದೇವರೆಂದು, ತಂದೆಯಾದ ದೇವರು ಅಬ್ರಾಮನ ದೇವರೆಂದು ಕರೆಸಿಕೊಂಡಿದ್ದಾನೆ ಪ್ರೇರೆ. ಹಾಗೆ ಕರೆಸಿಕೊಳ್ಳುವುದಕ್ಕೆ ಪ್ರಭು ದೇವರಿಗೆ, ತಂದೆಯಾದ ದೇವರಿಗೆ, ಯೆಹೋವನಿಗೆ, ಸರ್ವಶಕ್ತನಿಗೆ ಸಂತೋಷವೆನಿಸಿತು. ಅಷ್ಟೇ ಅಲ್ಲ, ಅಬ್ರಾಮ ಕುಮಾರನಾಗಿ ದೇವರು ಯೇಸುವಾಗಿ ಅಬ್ರಾಮನ ವಂಶದಲ್ಲಿ ಜನಿಸಿದನು ಪ್ರೇರೆ. ಹೌದು, ಅಬ್ರಾಮ ವಿಶ್ವಾಸಿಗಳಿಗೆ ತಂದೆ ಮತ್ತು ಪಿತೃಗಳೊಳಗೆ ದೊಡ್ಡಾತನು. ಹೌದು, ಆಶೀರ್ವಾದದೊಳಗೆ ಮೊದಲನೇ ಆಶೀರ್ವಾದ, ಶ್ರೇಷ್ಠ ಆಶೀರ್ವಾದ ಪಡೆದಾತನು. ಹೌದು, ಮತ್ತು ದೇವರ ಸ್ನೇಹಿತನೆಂದು 3 ಸಾರಿ ಕರೆಯಲ್ಪಟ್ಟಾತನು. ಹೀಗೆ ಅಬ್ರಾಮನನ್ನು ಹೆಚ್ಚಿಸಿ ಆತನನ್ನು ಆಶೀರ್ವದಿಸಿದ ದೇವರು ಆ ಪ್ರಕಾರವೇ ನಮ್ಮನ್ನು ಆಶೀರ್ವದಿಸುವುದಕ್ಕೆ ಅಬ್ರಾಮನ ಕೆಲವು ಅವಗುಣಗಳನ್ನು ಧ್ಯಾನಿಸೋಣ ಪ್ರೇರೆ. ಹೌದು, ಆತನು ನಮ್ಮಂತೆಯೇ ಮನುಷ್ಯ, ಆದರೆ ದೇವರಲ್ಲಿ ಹೆಚ್ಚಾದ ದೊಡ್ಡ ವಿಶ್ವಾಸ ಇಟ್ಟಿದ್ದ ಪ್ರೇರೆ. ಹೌದು, ಹೀಗೆ ಅಬ್ರಾಮನ ದೇವರು ಎನ್ನುವ ಅಂಶದೊಳಗೆ 1ನೇ ಭಾಗ ನೋಡುವುದಾದರೆ ಪ್ರೇರೆ, ನಾವು ಆದಿಕಾಂಡ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದ್ತೇವೆ. ಜೆನೆಸಿಸ್ ಚಾಪ್ಟರ್ 12 ವರ್ಸ್ 1 ವರ್ಡ್. ಇಲ್ಲಿ ಓದುವುದಾದರೆ, ಪ್ರಭುವನ್ನು ಸಂಪೂರ್ಣವಾಗಿ ಹಿಂಬಾಲಿಸುವುದಕ್ಕೆ ಸಿದ್ಧವಾದ ಮನಸ್ಸುಳ್ಳಾತನಾಗಿದ್ದನು ಪ್ರೇರೆ. ಅಬ್ರಾಮನು ಪ್ರಭುವನ್ನು ಸಂಪೂರ್ಣವಾಗಿ ಹಿಂಬಾಲಿಸುವುದಕ್ಕೆ ಸಿದ್ಧವಾಗಿದ್ದನು ಮತ್ತು ತನ್ನ ತಂದೆ ತಾಯಿಗಳನ್ನು, ಬಂಧುಗಳನ್ನು ಬಿಟ್ಟು ಪ್ರಭು ದೇವರು ತೋರಿಸಿದ, ಸರ್ವಶಕ್ತ ದೇವ ತಂದೆ ತೋರಿಸಿದ ದೇಶಕ್ಕೆ ಅಬ್ರಾಮನು ತನ್ನ ಊರನ್ನು ಬಿಟ್ಟಾಗ ಆತನಿಗೆ 75 ವರ್ಷ ವಯಸ್ಸಾಗಿತ್ತು ಪ್ರೇರೆ. ಹೌದು, ಅಬ್ರಾಮನ ದೇವರು ಅಬ್ರಾಮನಿಗೆ ಕರೆದಿದ್ದಾನೆ ಪ್ರೇರೆ, ನಾನು ತೋರಿಸುವ ದೇಶಕ್ಕೆ, ಸ್ಥಳಕ್ಕೆ ಹೋಗಬೇಕು. ಹೌದು ಪ್ರೇರೆ, ಆತನು ಎಲ್ಲವನ್ನು ಬಿಟ್ಟು ದೇವರು ಅಬ್ರಾಮನಿಗೆ ತೋರಿಸಿದ ಆ ದೇಶಕ್ಕೆ ಹೊರಟು ಬಂದ ಪ್ರೇರೆ. ಯಾವ ದೇಶ, ಯಾವ ಸ್ಥಳ ಎಂದು ಗೊತ್ತಿಲ್ಲ. ಹೌದು, ಆಗ 2ನೇದು ನೋಡೋದಾದರೆ, 1ನೇದು ಸಂಪೂರ್ಣವಾಗಿ ಹಿಂಬಾಲಿಸಿದ ದೇವರನ್ನು, ದೇವರು ತೋರಿಸಿದ ದೇಶಕ್ಕೆ, ಸ್ಥಳಕ್ಕೆ ಯಾವುದೆಂದು ಗೊತ್ತಿಲ್ಲದಿದ್ದರೂ ತನ್ನ ಮನೆಯವರನ್ನು ಎಲ್ಲರನ್ನು ಬಿಟ್ಟು ಹೊರಟು ಹೋದ ಪ್ರೇರೆ. 75 ವರ್ಷ ಆಗಿತ್ತು. ಹೌದು, ಹೀಗೆ ಸಂಪೂರ್ಣವಾಗಿ ಹಿಂಬಾಲಿಸಿದ 1ನೇದು ಅಬ್ರಾಮನು ದೇವರನ್ನು,
ನಾವು ಕೂಡ ಅಬ್ರಾಮನಂತೆ ದೇವರನ್ನು ಸಂಪೂರ್ಣವಾಗಿ ಹಿಂಬಾಲಿಸಬೇಕಾಗಿದೆ. ಆಶೀರ್ವಾದ ಕೊಡುತ್ತಾನಂತಲ್ಲ ಪ್ರೇರೆ, ಆತನ ಸ್ವರ ನಮ್ಮನ್ನು ಬದುಕಿಸುತ್ತದೆ. ಯೇಸು ಹೇಳ್ತಾನೆ ಪ್ರೇರೆ, ನನ್ನ ಸ್ವರವನ್ನು ಕೇಳಿದವನು ಸಮಾಧಿಯಿಂದ ಎದ್ದು ಹೊರಗಡೆ ಕಾಲ ಬರುತ್ತದೆ. ಹೌದು, ಹೀಗೆ ದೇವರ ಸ್ವರ ದೇವರೇ ಆಗಿದ್ದಾನೆ. ಹೌದು ಪ್ರೇರೆ. ಎರಡನೇದಾಗಿ, ವಾಗ್ದಾನ ಮಾಡಿದಾತನ ದೇಶಕ್ಕೋಸ್ಕರ ಆಸಕ್ತಿಯೊಂದಿಗೆ ಎದುರು ನೋಡಿದ ಪ್ರೇರೆ. ವಾಗ್ದಾನ ಮಾಡಿದ ದೇಶಕ್ಕೋಸ್ಕರ ಆಸಕ್ತಿಯಿಂದ ಎದುರು ನೋಡಿದನು ಅಬ್ರಾಮನು. ನಾವು ಯಾತ್ರಿಕರಂತೆ ಸಂಚರಿಸುತ್ತಾ ಗುಡಾರದೊಳಗೆ ನಿವಾಸಿಸಿದ ಪ್ರೇರೆ ಅಬ್ರಾಮನು ವಾಗ್ದಾನ ಮಾಡಿದ ದೇಶಕ್ಕೋಸ್ಕರ ಆಸಕ್ತಿಯಿಂದ ಎದುರು ನೋಡಿದ ಯಾತ್ರಿಕನಂತೆ, ಪ್ರಯಾಣಿಕನಂತೆ ಈ ಲೋಕದಲ್ಲಿ ಸಂಚರಿಸುತ್ತಾ ತನಗಾಗಿ ಅರಮನೆಯನ್ನು ಕಟ್ಟಿಕೊಳ್ಳಲಿಲ್ಲ. ಅದು ಪ್ರೇರೆ. ಬ್ಯಾಂಕ್ ಬ್ಯಾಲೆನ್ಸ್ ಮಾಡಲಿಲ್ಲ, ಸುಂದರವಾದ ಭವನಗಳನ್ನು ಕಟ್ಟಿಕೊಳ್ಳಲಿಲ್ಲ. ಇಲ್ಲ ಪ್ರೇರೆ, ಗುಡಾರದೊಳಗೆ ನಿವಾಸಿಸುತ್ತಾ ಪ್ರಯಾಣಿಕನು ಎಂಬಂತೆ ಸಂಚರಿಸುತ್ತಾ ಇದ್ದನು. ಹೀಗೆ ಇಬ್ರಿಯ ಗ್ರಂಥ 11ನೇ ಅಧ್ಯಾಯ 9-10ನೇ ವಾಕ್ಯದಲ್ಲಿ ಓದ್ತೇವೆ ಪ್ರೇರೆ. ಇಬ್ರಿಯು ಲೆಟರ್ ಚಾಪ್ಟರ್ 11 ವರ್ಸ್ 9-10 ವರ್ಡ್. ಹೌದು, ಒಂದನೇದಾಗಿ ಅಬ್ರಾಮನ ದೇವರು ಯಾಕೆ ಎನಿಸ್ಕೊಂಡಂದರೆ ಆತನು ಪ್ರಭುವನ್ನು ಸಂಪೂರ್ಣವಾಗಿ ಹಿಂಬಾಲಿಸಿದ ಪ್ರೇರೆ, ಸಿದ್ಧ ಮನಸ್ಸುಳ್ಳಾತನಾಗಿ, ಹೌದು, ಬಲವಾದ ದೇವರೆಂದು ಗುರುತಿಸಿದ, ಆತನ ಸ್ವರ ಎಲ್ಲ ಸೃಷ್ಟಿಕರ್ತನ ಸ್ವರ ಎಂದು ಗುರುತಿಸಿದ. ಒಂದನೇದು, ಸಂಪೂರ್ಣವಾಗಿ ಹಿಂಬಾಲಿಸಿದ ಅಬ್ರಾಮನ ದೇವರನ್ನು. ಎರಡನೇದಾಗಿ, ವಾಗ್ದಾನ ಮಾಡಿದ ದೇಶಕ್ಕೋಸ್ಕರ ಆಸಕ್ತಿಯಿಂದ ಎದುರು ನೋಡಿದ, ಯಾತ್ರಿಕನಂತೆ ಸಂಚರಿಸುತ್ತಾ ಗುಡಾರದೊಳಗೆ ನಿವಾಸಿಸಿದ ಪ್ರೇರೆ. ತಾನು ಏನೋ ದೊಡ್ಡ ಶ್ರೀಮಂತ ಎಂದು ಕೊಚ್ಚಿಕೊಳ್ಳಲಿಲ್ಲ, ದೀನನಾಗಿದ್ದ. ಒಂದನೇದು, ಪ್ರಭುವನ್ನು ಸಂಪೂರ್ಣವಾಗಿ ಹಿಂಬಾಲಿಸಿದ. ಎರಡನೇದು, ವಾಗ್ದಾನ ಮಾಡಿದ ದೇಶಕ್ಕೋಸ್ಕರ ಆಸಕ್ತಿಯಿಂದ ಎದುರು ನೋಡಿದ ಯಾತ್ರಿಕನಂತೆ ಪ್ರಯಾಣ ಮಾಡುತ್ತಾ ಗುಡಾರದಲ್ಲಿ ವಾಸಿಸ್ತಿದ್ದ ಪ್ರೇರೆ. ಹೌದು, ಬಟ್ಟೆ ಹಾಕಿ ವಾಸಿಸುತ್ತಾ ಹೋದ ಅಲ್ಲಲ್ಲಿ. ಹೀಗೆ ಮೂರನೇದಾಗಿ, ಅಬ್ರಾಮನ ದೇವರು ಯಾಕೆ ಎನಿಸ್ಕೊಂಡಿದ್ದಾನೆಂದರೆ, ದೇವರು ಯಾಜಕನಾದ ಮೆಲ್ಕಿಸದೇಕನಿಗೆ, ಅಬ್ರಾಮನು ದೇವರ ಯಾಜಕನಾದ ಮೆಲ್ಕಿಸದೇಕನಿಗೆ 10ರಲ್ಲಿ 1 ಭಾಗ ನೀಡುತ್ತಾನೆ ಪ್ರೇರೆ. ಅಬ್ರಾಮ ದಶಮ ಭಾಗವನ್ನು ಆಶೀರ್ವಾದ ಸ್ವೀಕರಿಸಲು ಕೊಡಲಿಲ್ಲ ಪ್ರೇರೆ. ಅಬ್ರಾಮನು ದಶಮ ಭಾಗವನ್ನು, ಆಶೀರ್ವಾದವನ್ನು ತೆಗೆದುಕೊಳ್ಳುವುದಕ್ಕಾಗಿ ಕೊಡಲಿಲ್ಲ. ಆತನು ಮೆಲ್ಕಿಸದೇಕ್ ಅಂದರೆ ಆದಿ ಅಂತ್ಯ ಇಲ್ಲದ ಆತನು. ಹೌದು ಪ್ರೇರೆ, ದೇವ ಕುಮಾರನಿಗೆ ಸೂಚನೆಯಾದಾತನಿಗೆ ಎದುರುಗೊಳ್ಳುತ್ತಾನೆ. ಆತನು ಅಬ್ರಾಮನ ಒಂದು ಯುದ್ಧಕ್ಕೆ ಹೋಗಿ ಬರುವಾಗ ಮೆಲ್ಕಿಸದೇಕೆನ್ನುವ ಯಾಜಕನು ಎದುರುಗೊಳ್ಳುತ್ತಾನೆ ಪ್ರೇರೆ. ಆಗ ಅಬ್ರಾಮ ದಶಮ ಭಾಗದ ಒಂದು ಭಾಗವನ್ನು, 10ರಲ್ಲಿ 1 ಭಾಗವನ್ನು ಕೊಡುತ್ತಾನೆ. ಅದು ಯುದ್ಧ ಮಾಡಿ ಬೇರೆ ಜನಗಳಿಂದ ದೋಚಿಕೊಂಡು ಬಂದಿದ್ದು, ವಿರೋಧಿಗಳಿಂದ ತೆಗೆದುಕೊಂಡು ಬಂದಿದ್ದು. ಆದರೆ ಅಬ್ರಾಮನಲ್ಲಿ ಇರುವುದೆಲ್ಲ ದನ, ಕರುಗಳು, ಒಂಟೆ, ಕತ್ತೆ, ಆಳು ಕಾಳುಗಳು ಇವೇ ಪ್ರೇರೆ. ಆದರೆ ಆ ಸಮಯದಲ್ಲಿ ಒಂದು ಯುದ್ಧ ಮಾಡಿ ಅಲ್ಲಿನ ಅನ್ಯಾಯದ ವಸ್ತುಗಳನ್ನು, ಹಣವನ್ನು ತೆಗೆದುಕೊಂಡು ಬರುತ್ತಿರುವಾಗ ಮೆಲ್ಕಿಸದೇಕ್ ಎದುರುಗೊಳ್ಳುತ್ತಾನೆ. ಹೌದು, ಅಬ್ರಾಮ ದಶಮ ಭಾಗವಾದ ಒಂದು ಆಶೀರ್ವಾದವನ್ನು ತಿಳಿದುಕೊಂಡಿದ್ದನೆಂದು ಕೆಲವರು ಅಂದುಕೊಳ್ಳುತ್ತಾರೆ. ಇಲ್ಲ ಪ್ರೇರೆ, ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುತ್ತೇವೆ. ನಾವು ಯೇಸು ಕ್ರಿಸ್ತನು ಕೂಡ ಎಲ್ಲಿ ದಶಮಾಂಶದ ಕುರಿತು ಹೇಳಲಿಲ್ಲ. ಆ ಪರಿಸಾಯ ಪ್ರಾರ್ಥನೆ ಮಾಡುವುದಕ್ಕೆ ಆಲಯಕ್ಕೆ ಹೋದಾಗ, ನಾನು ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ ಮತ್ತು ದಶಮಾಂಶವನ್ನು ಕೊಡುತ್ತೇನೆ, ಪುದೀನ, ಸದಾಪು, ಜೀರಿಗೆ ಮುಂತಾದವುಗಳಲ್ಲಿ. ಹೌದು ಪ್ರೇರೆ, ದಶಮಾಂಶ ಅಂದರೆ ಹೊಲದ ಬೆಳೆ. ಹೌದು ಪ್ರೇರೆ, ತಿನ್ನುವ ವಸ್ತು. ಹೌದು, ಹಣದ ವಿಷಯ ಅಲ್ಲ ಅದು. ಹೀಗೆ ನಾವು ಅಲ್ಲಿ ಆತನು ಪರಿಸಾಯನೆಂದು ನೋಡುತ್ತೇವೆ. ಆದರೆ ಯೇಸುಪ್ರಭು ಏನು ಹೇಳುತ್ತಾನೆ ಪ್ರೇರೆ, ನೀವು ಕರುಣೆಯನ್ನು ಬದಿಗೊತ್ತಿದ್ದೀರಿ. ಸಂಪ್ರದಾಯದ ನೆವದಲ್ಲಿ ಕರುಣೆಯನ್ನು, ಪ್ರೀತಿಯನ್ನು ಬದಿಗೊತ್ತಿದ್ದೀರಿ. ಇವುಗಳೊಂದಿಗೆ ಅವು ಮಾಡಬೇಕಾಗಿತ್ತು. ಆದರೆ ಅಲ್ಲಿ ಪರಿಸಾಯ ಶಾಸ್ತ್ರಿಗಳಿಗೆ ಹೇಳುತ್ತಿದ್ದಾನೆ, ಸಾಮಾನ್ಯ ಜನರಿಗೆ, ಆತನನ್ನು ವಿಶ್ವಾಸಿಸುವವರಿಗೆ ಹೇಳಲಿಲ್ಲ. ಅವರು ಆತನನ್ನು ಯೇಸುವನ್ನು ವಿಶ್ವಾಸಿಸುತ್ತಿದ್ದಿಲ್ಲ ಪರಿಸಾಯ ಶಾಸ್ತ್ರಿಗಳು. ಹೌದು ಪ್ರೇರೆ, ಅದು ಭಾರವಾದ ನೊಗ ಅವರು ಮಾಡುವುದಿಲ್ಲ. ಅವರು ಹೇಳುತ್ತಾರೆ ಹೊರತು ಮಾಡುವುದಿಲ್ಲ. ಜನರ ಮೇಲೆ ಭಾರವಾದ ನೊಗವನ್ನು ಹೊರಿಸುತ್ತಾರೆ, ಕಿರುಬೆರಳಿನಿಂದಲೂ ಮುಟ್ಟಲೊಲ್ಲರು. ಹೌದು ಪ್ರೇರೆ, ಅವರು ಸುಣ್ಣ ಬೆಳೆದ ಸಮಾಧಿಗಳು, ಸೊಳ್ಳೆ ಸೋಸುವವರು.
ಅವರು ನೆಲ ಸಮಾವಾದ ಸಮಾಧಿಗಳು. ಅದು ಪ್ರೇರೆ, ಅವರು ಸಂಪ್ರದಾಯ ನೆಪದಲ್ಲಿ ದೇವರ ಆಜ್ಞೆಗಳನ್ನು ಮೀರಿದವರಾಗಿದ್ದಾರೆ. ಆದ್ದರಿಂದ ಅವರಿಗೆ ಹೇಳುತ್ತಿದ್ದಾನೆ, ನೀವು ದಶಮಾಂಶ ಕೊಡುತ್ತೀರಂತಿದ್ದೀರಲ್ಲ, ಓಕೆ, ಪರವಾಗಿಲ್ಲ. ಕರುಣೆಯನ್ನು, ಪ್ರೀತಿಯನ್ನು ಬದಿಗೊತ್ತಿದ್ದೀರಿ, ಇವುಗಳನ್ನು ಬಿಟ್ಟಿದ್ದೀರಿ, ಇವುಗಳೊಂದಿಗೆ ಅವು ಮಾಡಿರಿ ಎಂದು ಹೇಳ್ತಿದ್ದಾನೆ. ಅವರು ಕರುಣೆಯನ್ನು, ಪ್ರೀತಿಯನ್ನು ಮಾಡುವುದಾದರೆ ದಶಮಾಂಶ ವಿಷಯ ಬಿಟ್ಟು ಬಿಡ್ತಿದ್ದರು. ಅದು ಪ್ರೇರೆ, ಯಾಕಂದರೆ ಯಾಜಕರು ಸಲ್ಲಿಸಬೇಕಾದದ್ದು. ಅದು ಪ್ರೇರೆ, ಬಡಬಗ್ಗರು ಕೊಟ್ಟ ಆ ಒಂದು ಕಾಣಿಕೆಯಲ್ಲಿ ಅವರು ತಮಗೆ ಬಂದ ಪಾಲಿನಿಂದ 10ರಲ್ಲಿ ದೇವರ ಸೇವೆಗೆ ಬಳಸಬೇಕಾಗಿದ್ದು. ಹೌದು, ಸಾಮಾನ್ಯ ಜನ ಕೊಡ್ತಕ್ಕಂಥಲ್ಲ. ಇದು ನಾವು ಜಕ್ಕಾಯನ ವಿಷಯದಲ್ಲಿ ಕೂಡ ನೋಡ್ತೇವೆ ಪ್ರೇರೆ. ಜಕ್ಕಾಯನು ಧನಾಢ್ಯನಾಗಿದ್ದನು, ಸುಂಕ ವಸೂಲಿಗಾರ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಎನ್ಬೋದು, ಅಥವಾ ಸರ್ಕಾರ ನೇಮಿಸಿದಷ್ಟುಕ್ಕಿಂತ ಹೆಚ್ಚು ವಸೂಲು ಮಾಡಿದ ಆತನಾಗಿರ್ಬೋದು, ಮತ್ತು ಬಡ್ಡಿ ವ್ಯಾಪಾರ ಆಗಿರ್ಬೋದು. ಆತನು ಯೇಸುವನ್ನು ನೋಡಬೇಕೆಂದು ಇಷ್ಟಪಟ್ಟ, ಆದರೆ ಜನಸಂದಣಿ ನಿಮಿತ್ತ ನೋಡಲಾಗಲಿಲ್ಲ ಆ ಮನೆಯಲ್ಲಿ. ಅದೇ ದಾರಿಯಲ್ಲಿ ಯೇಸು ವಾಪಸ್ ಬರ್ತಾನೆ ತಿರುಗಿ ಎಂದಾಗ ಒಂದು ಆಲದ ಮರದ ಮೇಲೆ ಏರಿ ಕೂತುಕೊಳ್ತಾನೆ. ಯೇಸು ಅದೇ ಮಾರ್ಗದಲ್ಲಿ ಬಂದಾಗ ಜಕ್ಕಾಯನ ಕುರಿತು ಯೇಸುವಿಗೆ ಗೊತ್ತು ಪ್ರೇರೆ, ಯಾಕಂದರೆ ಆತನು ಸೃಷ್ಟಿಕರ್ತನು, ಆಗಲೆಲ್ಲದರಲ್ಲಿ ಅಗ್ರಸ್ತನು, ಆದಿಸಂಭೂತನು, ಸತ್ತವರೊಳಗಿಂದ ಮೊದಲೆದ್ದು ಬಂದಾತನು, ಜೀವಮರಣಗಳ ಒಡೆಯ, ಭೂಮಿಯ ಮೇಲೆ ಆತನೇ ಬೆಳಕಾದಾತನು. ಹೀಗೆ ಆಲದ ಮರದ ಎಲೆಗಳಲ್ಲಿ ಬಚ್ಚಿಟ್ಟುಕೊಂಡು ಜಕ್ಕಾಯನನ್ನು ತಲೆ ಎತ್ತಿ ನೋಡಿ ಆಲದ ಮರದ ಕೆಳಗೆ ಬಂದಾಗ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಇಂದು ನಾನು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು, ಅಂದರೆ ಅತಿಥಿಯಾಗಿ ಬರುತ್ತೇನೆ ನಿನ್ನ ಮನೆಗೆ ಎಂದು ಹೇಳಿದಾಗ ಆತನು ಸಂತೋಷದಿಂದ, ನಾನು ಬಚ್ಚಿಟ್ಟುಕೊಂಡಿದ್ದು ಯಾರಿಗೆ ಗೊತ್ತಿಲ್ಲ, ಈತನಿಗೆ ಮಾತ್ರ ಗೊತ್ತು. ನಾನು ಅಂದುಕೊಂಡಂತೆ ಈತ ಸಾಮಾನ್ಯನಲ್ಲ, ಈತನು ಮಹಾಪುರುಷನು, ಈತನು ದೈವ ಸಂಭೂತನು, ಈತನು ದೇವರು ಲೋಕರಕ್ಷಕನಾಗಿ ಕಳಿಸಿಕೊಟ್ಟ. ಆತನು ಗುರುತಿಸಿದ ಪ್ರೇಯರ್ ಮನೆಗೆ ಹೋದರು. ಅಲ್ಲಿ ಆತನಿಂದ, ಜಕ್ಕಾಯನಿಂದ, ಯೇಸುವಿನಿಂದ ಜನ ಸಮೂಹ ಹೊರಟಿತ್ತು. ಅಲ್ಲಿವರೆಗೆ ಜಕ್ಕಾಯನ ಮನೆಗೆ ಯಾರೂ ಹೋಗಿಲ್ಲ. ಹೋದ ಕೂಡಲೇ ಜಕ್ಕಾಯನ ಹೇಳ್ತಾನೆ ಅಲ್ಲಿ ಯೇಸುವಿನ ಮುಂದೆ ನೆರೆದಿದ್ದ ಜನ ಸಮೂಹಕ್ಕೆ, ನೋಡಿರಿ, ನಾನು ಯಾರಿಂದಾದರೂ ಅನ್ಯಾಯವಾಗಿ ಏನನ್ನಾದರೂ ತೆಗೆದುಕೊಂಡಿದ್ದರೆ 1 ರೂಪಾಯಿಗೆ 4 ರೂಪಾಯಿ ಹಿಂದಕ್ಕೆ ಕೊಡುತ್ತೇನೆ, ಮತ್ತು ನನ್ನ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಹಂಚುತ್ತೇನೆ ಎಂದು ಹೇಳ್ತಾನೆ ಪ್ರೇರೆ. ಯೇಸು ಏನು ಮಾತಾಡಿಲ್ಲ. ಜಕ್ಕಾಯನೇ ಇಳಿದು ಬಾ, ನಾನು ಇಂದು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು, ವಾಸ ಮಾಡಬೇಕು, ತಂಗಬೇಕು ಎಂದು ಕೇಳಿದ ಅಷ್ಟೇ. ಜಕ್ಕಾಯ ಮನೆಗೆ ಹೋದ ನಂತರ ಜಕ್ಕಾಯನೇ ಮಾತಾಡುತ್ತಿದ್ದಾನೆ. ಯೇಸು ಸುಮ್ಕಿದ್ದಾನೆ. ನಾನು ಯಾರಿಗಾದರೂ ಅನ್ಯಾಯವಾಗಿ ಸುಲ್ಕೊಂಡಿದ್ದಾದರೆ 1ಕ್ಕೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ, ಮತ್ತು ನನ್ನ ಅರ್ಧ ಭಾಗವನ್ನು ಬಡಬಗ್ಗರಿಗೆ ಹಂಚುತ್ತೇನೆ ಎಂದು ಹೇಳಿದಾಗ ಯೇಸು ಕ್ರಿಸ್ತನು ಚಲಿಸುತ್ತಾನೆ ಪ್ರೇರೆ. ಆಗ ಯೇಸುವಿನ ಹೃದಯ ಕದಲಿತು. ದೇವರು ಮಾತಾಡಿದ ಯೇಸು ಕ್ರಿಸ್ತ ಏನೆಂದು, ಇಂದು ಈ ಮನೆಗೆ ರಕ್ಷಣೆಯಾಯಿತು, ಈತನು ಅಬ್ರಾಮನ ವಂಶದವನಲ್ಲವೇ. ಅದು ಪ್ರೇರೆ, ಯಾವಾಗ ಅಬ್ರಾಮನ ವಂಶದವರಾಗ್ತೀವಿ? ದಶಮಾಂಶ ಕೇಳಿಕೊಂಡಾಗಲ್ಲ, ಜನರ ಹಣ ಶೇಖರಿಸಿಟ್ಟುಕೊಂಡಾಗಲ್ಲ, ಅದರಿಂದ ನಾವು ಮೈಮರೆತು ಜೀವಿಸುವಾಗಲ್ಲ, ಸುಖಭೋಗಗಳಲ್ಲಿ ಇಲ್ಲ ಪ್ರೇರೆ, ನಮ್ಮಲ್ಲಿದ್ದನ್ನು ಹಂಚಿದಾಗ. ಅದು ಪ್ರೇರೆ, ಐಶ್ವರ್ಯವಂತನು ತಾನು ದೀನ ಸ್ಥಿತಿಗೆ ಬಂದನೆಂದು ಸಂತೋಷಪಡಲಿ. ದೀನಸ್ಥಿತಿಯವನು ಯೇಸುವನ್ನು ನಂಬಿದ ತಕ್ಷಣ ಉನ್ನತ ಸ್ಥಿತಿಗೆ ಬಂದನೆಂದು ಸಂತೋಷಪಡಲಿ. ಉನ್ನತ ಸ್ಥಿತಿ ಅಂದರೆ ಏನು ಪ್ರೇರೆ? ಕ್ರಿಸ್ತ ಯೇಸುವನ್ನು ಅರಿತುಕೊಳ್ಳುವುದೇ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದು. ಪೌಲನು ಹೇಳ್ತಾನಲ್ಲ, ನಾನು ಕ್ರಿಸ್ತ ಯೇಸುವನ್ನು ಸಂಪಾದಿಸಿಕೊಳ್ಳುವುದಕ್ಕೋಸ್ಕರ ಲೋಕದ ಸಮಸ್ತವನ್ನೇ ಕಾಲಕಸವೆಂದೇ ಪರಿಗಣಿಸುತ್ತೇನೆ. ಹೌದು ಪ್ರೇರೆ, ಪೌಲನು ಕೂಡ ಎಲ್ಲಿ ದಶಮಾಂಶ ಕುರಿತು ಹೇಳಲಿಲ್ಲ. ನಾವು ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 6ನೇ ವಾಕ್ಯದಿಂದ ನೋಡ್ತೇವೆ ಪ್ರೇರೆ. ಅಲ್ಲಿ ಸ್ವಲ್ಪವಾಗಿ ಬಿತ್ತುವವರು ಸ್ವಲ್ಪವಾಗಿ ಕೊಯ್ಯುವರು, ಬಹಳವಾಗಿ ಬಿತ್ತುವವರು ಬಹಳವಾಗಿ ಕೊಯ್ಯುವರು. ಅಲ್ಲಿ ಹಣದ ವಿಷಯ ಹೇಳಿಲ್ಲ ಪ್ರೇರೆ. ಅಲ್ಲಿ ಆತ್ಮನಿಂದ ಬಿತ್ತುವವರು ನಿತ್ಯ ಜೀವ ಎಂಬ ಫಲವನ್ನು ಕೊಯ್ಯುತ್ತಾರೆ. ಅಂದರೆ ದೇವರ ಕಳಿಸಿಕೊಟ್ಟು ಯೇಸು ಕ್ರಿಸ್ತನ ವಿಶ್ವಾಸಿಸುವುದೇ ದೇವರು ಮೆಚ್ಚುವ ಕೆಲಸ. ದಶಮಾಂಶ ಕೊಟ್ಟಿದ್ದರಿಂದ ನಾವು ದೇವರು ಮೆಚ್ಚೋಕ್ಕಾಗೋದಿಲ್ಲ. ಹಾಗಾದರೆ ಯೇಸು ದಶಮಾಂಶ ಕೊಡುತ್ತಿದ್ದ? ಶಿಷ್ಯರು ದಶಮಾಂಶ ಬಗ್ಗೆ ಹೇಳ್ತಿದ್ರು? ಇಲ್ಲ ಪ್ರೇರೆ. ಅದರಿಂದಲೇ ಆತ್ಮನಿಂದ ಬಿತ್ತಬೇಕಂದರೆ ನೀವು ಒಂದು ವೇಳೆ ಕಾಣಿಕೆ ಕೊಟ್ಟರೂ ಕೂಡ ಆ ಯೇಸು ದೇವರ ರಾಜ್ಯ ಸೇವೆಗಾಗಿ ಕೊಡಬೇಕು. ನಿಜವಾದ ಸೇವಕರು ಎಂದು ಗುರುತಿಸಿ ಕೊಡಬೇಕು. ನೀವು ಎಷ್ಟು ಕೊಡುತ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಆಸ್ತಿ ಕೊಟ್ಟರು. ಪ್ರಥಮವಾಗಿ ಅಪೊಸ್ತಲರ ಪಾದದಲ್ಲಿ ಶಿಷ್ಯ ಮಂಡಳಿ 3000 ಜನ ಶಿಷ್ಯ ಮಂಡಳಿ ಅಪೊಸ್ತಲರ
ಪಾದದಲ್ಲಿ ತಮ್ಮ ಆಸ್ತಿಯನ್ನು ಮಾರಿ ಬಂದು ಇಡುತ್ತಿದ್ದರು. ಅದರಲ್ಲಿ ಕೂಡ ಅನನೀಯ ಸಫೇರ ವಿಶೇಷವಾದವರು. ತಮ್ಮ ಆಸ್ತಿಯನ್ನು ಮಾರಿ ಬಂದ ನಂತರ ಪೇತ್ರನ ಪಾದದಲ್ಲಿಟ್ಟಾಗ, ಇಷ್ಟೇ ಏನು ನೀವು ಬಂದ ಹಣ, ಹೊಲ ಮಾರಿ ಬಂದ ಹಣ ಇಷ್ಟೇ ಏನಂತ ಕೇಳಿದಾಗ ಅವರು ಸುಳ್ಳು ಹೇಳಿದರು. ಸ್ವಲ್ಪ ತೆಗೆದುಕೊಂಡು ಇಟ್ಕೊಂಡಿದ್ದರು ಪಕ್ಕಕ್ಕೆ, ಅನನೀಯ ಸಫೇರ ಗಂಡ ಹೆಂಡತಿ. ಆದರೆ ಪರಿಶುದ್ಧ ಆತ್ಮನು ಹೇಳುತ್ತಾನೆ ಪೇತ್ರನಿಗೆ, ಇವರು ಸುಳ್ಳು ಹೇಳ್ತಿದ್ದಾರೆಂದು. ಆಗ ಪೇತ್ರನ ಅನನೀಯನಿಗೆ ಹೇಳುತ್ತಾನೆ, ಅನನೀಯನೇ, ನೀನು ಸುಳ್ಳಾಡಿದ್ದು ಯಾಕೆ? ಸೈತಾನನು ನಿನ್ನ ಹೃದಯದಲ್ಲಿ ಯಾಕೆ ಜಾಗ ಕೊಟ್ಟಿ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಎಂದು ಹೇಳಿದ ತಕ್ಷಣ ಅನನೀಯ ಸತ್ತು ಬೀಳುತ್ತಾನೆ ಪೇತ್ರನ ಕಾಲಿನಲ್ಲಿ, ಪಾದದ ಬಳಿ. ಆತನ ಶವವನ್ನು ವಿಶ್ವಾಸಿಗಳು ತೆಗೆದುಕೊಂಡು ಹೋಗಿ ಸಮಾಧಿ ಮಾಡಿ ಬರುತ್ತಿರುತ್ತಾರೆ. ಅಷ್ಟರೊಳಗೆ ಅನನೀಯನ ಹೆಂಡತಿ ಬರುತ್ತಾಳೆ, ಸಫೈರ. ನನ್ನ ಗಂಡ ಯಾಕೆ ಬಂದಿಲ್ಲ? ಇನ್ನು ಹೊಲದ ಮಾರಿದ ಹಣ ಕೊಟ್ಟು ಬರಲಿಕ್ಕೆ ಹೋಗಿದ್ದಾನೆ ಪೇತ್ರ ಸೇವಕನಿಗೆ. ಬಂದು ಆಕೆ ಬಾಗಿಲಲ್ಲಿ ನಿಂತು ಬರುವಾಗ ಪೇತ್ರನು ಆಕೆ ಮಾತನಾಡುವ ಮೊದಲೇ ಕೇಳುತ್ತಾನೆ, ಸಫೈರಳೆ, ನೀನು ನಿನ್ನ ಗಂಡ ಹೊಲ ಮಾರಿದ್ದು ಇಷ್ಟೇ ಹಣಕ್ಕೋ ಎಂದು ಕೇಳಿದಾಗ, ಹೌದು ಬೋಧಕರೇ, ಹೌದು ಸೇವಕರೇ ಎನ್ನುವಂತೆ ಪೇತ್ರನಿಗೆ ಮಾತಾಡಿದಾಗ, ಯಾಕೆ ನೀನು ನಿನ್ನ ಪತಿ ಸೈತಾನನಿಗೆ ಒಡಂಬಟ್ಟಿರಿ? ಗೌಪ್ಯವಾಗಿ ನಾಶನಕ್ಕೆ ಯಾಕೆ ತೀರ್ಮಾನ ಮಾಡಿಕೊಂಡಿರಿ? ನೀವಿಬ್ಬರು ಮಾರುವಾಗ ನಿಮ್ಮದೇ ಆಗಿತ್ತು, ಮಾರಿದ ನಂತರವೂ ನಿಮ್ಮದೇ ಇತ್ತು, ಯಾಕೆ ಸುಳ್ಳು ಹೇಳಿದಿರಿ? ಇಷ್ಟೇ ಕೊಡಬೇಕಂತಿಲ್ಲ, ಹೃದಯದಿಂದ ಸತ್ಯದಿಂದ ಕೊಡಬೇಕೆಂದು ಹೇಳಿದ ಪ್ರೇರೆ. ಆಕೆ ಕೂಡ ಸತ್ತು ಬಿದ್ದಳು. ನೋಡು, ನಿನ್ನ ಗಂಡ ಸುಳ್ಳಾಡಿದ ದೇವರಿಗೆ ಸತ್ತು ಶವವಾದ ಆತನನ್ನು ಉಣಿ ಸಮಾಧಿ ಮಾಡಿ ಬರುತ್ತಿದ್ದಾರೆ ಯವನಸ್ಥರು. ನಿನ್ನನ್ನು ಕೂಡ ನಿನ್ನ ಗಂಡನ ಪಕ್ಕದಲ್ಲಿ ಒಯ್ದು ಸಮಾಧಿ ಮಾಡುತ್ತಾರೆ ಎಂದು ಹೇಳುತ್ತಾನೆ. ಕೂಡಲೇ ಆಕೆ ಕೂಡ ಪ್ರಾಣ ಹೋಗಿ ಶವವಾಗಿ ಬಿದ್ದಾಳು ಪ್ರೇರೆ. ಹೌದು, ಆಗ ಸಭೆಯಲ್ಲಿ ಬಹಳ ಭಯ ಹಿಡಿಯುತ್ತೆ ಎಲ್ಲ ವಿಶ್ವಾಸಿಗಳಿಗೆ. ಕಾರಣ, ಸೇವಕರಿಗೆ ಅಷ್ಟು ದೊಡ್ಡ ಅಧಿಕಾರ ದೇವರು ಕೊಟ್ಟಿರುವುದನ್ನು ನೋಡಿ. ಹಣಕ್ಕಾಗಿ ಅಲ್ಲ ಪ್ರೇರೆ, ನಿಜವಾದ ದೇವರ ಸೇವಕರಾಗಬೇಕು. ಸತ್ತವರನ್ನು ಬದುಕಿಸುವುದು, ರೋಗಿಗಳನ್ನು ಗುಣಪಡಿಸುವುದು, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡುವುದು, ಕುರುಡರಿಗೂ ಕಣ್ಣು, ಕಿವುಡರಿಗೆ ಕೇಳಿಸುವುದು, ಮೂಗರು ಮಾತನಾಡುವುದು, ಕುಂಟರು ಜಿಂಕೆಯಂತೆ ಹಾರುವುದು. ಹೌದು, ಯೇಸು ಹೇಳಿದ, ದೇವರ ಆತ್ಮ ನನ್ನ ಮೇಲಿದೆ, ಹೀಗೆ ಮಾಡಲೆಂದು ದೇವರು ನನ್ನನ್ನು ಕಳಿಸಿದ್ದಾನೆ. ಇದನ್ನು ಹೋಗಿ ಯೋಹಾನನಿಗೆ ಸಾರಿರಿ. ನನ್ನಲ್ಲಿ ಸಂಶಯ ಪಡದವನೇ ಧನ್ಯನು. ಇಂದಿನವರಾದರೂ ದೇವರ ಶಕ್ತಿಯ ಕಾರ್ಯಗಳನ್ನೇ, ನಿಜವಾದ ದೈವಜ್ಞಾನವನ್ನೇ ಸಮಾಧಿ ಮಾಡಿ, ಅದು ಪ್ರೇರೆ, ಹಣಕ್ಕಾಗಿ ವಾಕ್ಯಗಳನ್ನೇ ವಿರುದ್ಧವಾಗಿ ತಿರುಗಿಸಿದ್ದಾರೆ. ಹೌದು, ಜಕ್ಕಾಯನು ತನ್ನನ್ನು ಬರಿದು ಮಾಡಿಕೊಂಡ ಪ್ರೇರೆ. ಮತ್ತು ಸಮಾಜ ಮಂದಿರದಲ್ಲಿ ಗೂನಿ ಸ್ತ್ರೀಯೊಬ್ಬಳು ಬಂದಿರ್ತಾಳೆ ಪ್ರೇರೆ ಪ್ರಾರ್ಥನೆಗೆ. ಯೇಸು ಸಮಾಜ ಮಂದಿರದಲ್ಲಿ ಹೋದಾಗ ಆ ನಡು ಬಗ್ಗಿದ ಸ್ತ್ರೀಯನ್ನು ನೋಡಿ, ಅಮ್ಮ, ನೀನು ಇಂದು ನಿನ್ನ ವ್ಯಾಧಿಯಿಂದ ಗುಣಮುಕ್ತಾಳಾದೆ ಎಂದು ಆಕೆಯ ಬೆನ್ನನ್ನು ಮುಟ್ಟಿದಾಕ್ಷಣ ಆಕೆ ನೆಟ್ಟಗಾಗುತ್ತಾಳೆ. ಹೌದು ಪ್ರೇರೆ. ಆಗ ಅಲ್ಲಿನ ಸಮಾಜ ಮಂದಿರದ ಅಧಿಕಾರಿ, ಅಂದರೆ ಆಚಾರ ಸಂಬಂಧದವರು, ಹಣಕ್ಕಾಗಿ ಸೇವೆ ಮಾಡುವವರು, ಅಧಿಕಾರಿಗಳ ವಶದಲ್ಲಿರುವವರು ಏನಂತಾರೆ, ವಾರಕ್ಕೆ ಅನೇಕ ದಿನಗಳಿವೆ, ಆ ದಿನಗಳಲ್ಲಿ ಬಂದು ಮಾಡಿಕೊ, ಈ ದಿನ ಬೇಡ ಎನ್ನುತ್ತಾರೆ. ಆಗ ಯೇಸು ಹೇಳ್ತಾನೆ, ಕಪಟಿಗಳು ನೀವು, ಈಕೆ ಅಬ್ರಾಮನ ವಂಶದವಳು, ಸೈತಾನನು ಈಕೆಯನ್ನು 18 ವರ್ಷಗಳಿಂದ ಕಟ್ಟಿ ಹಾಕಿದ್ದನು, ಈಕೆಯನ್ನು ಬಿಡಿಸಬಾರದು. ಅದು ಪ್ರೇರೆ, ಅನೇಕರು ಇವತ್ತು ಬಿಡುಗಡೆ ಬಗ್ಗೆ ಸೈತಾನ ಬಂಧಿಸಿದ ಜನಗಳನ್ನು ಬಿಡಿಸುವ ಬಗ್ಗೆ ಯೋಚನೆ ಮಾಡುತ್ತಿಲ್ಲ. ಅವರು ಹಾಸ್ಪಿಟ್ಲಿಗೆ ಹೋಗಬೇಕು ಎನ್ನುತ್ತಿದ್ದಾರೆ. ಕಾರಣ, ಇವರು ಹಣಕ್ಕೆ ಅಭ್ಯಾಸ ಆಗಿರುವುದರಿಂದ ದೇವರ ಶಕ್ತಿ ಇವರನ್ನು ಸ್ನೇಹ ಮಾಡುತ್ತಿಲ್ಲ, ಒಲಿಯುತ್ತಿಲ್ಲ. ಹೌದು, ದೇವರು ಮೆಚ್ಚಿದವನಿಗೆ ಯಾವ ವರವನ್ನು ಕೊಡಲು ಹಿಂಜರಿಯುತ್ತಾನೆ. ತನ್ನ ಮಗನನ್ನೇ ಬಲಿಯಾಗಿ ಕೊಟ್ಟ ಮೇಲೆ ಇನ್ನೇನು ತಾನು ಕೊಡುವುದಿಲ್ಲ. ಹೌದು ಪ್ರೇರೆ, ಅಂತ ಕೃಪೆ ಪ್ರಭು ನಮ್ಮೆಲ್ಲರ ದಯಪಾಲಿಸ್ತಾನೆ. ಮತ್ತು ಜೋಸೆಫ ಕೂಡ ನೀತಿವಂತ ಆಗಿದ್ದ ಪ್ರೇರೆ. ಮರಿಯಾಳ, ಯೇಸು ಪ್ರಭುವಿನ ತಾಯಿ ಮರಿಯಾಳ ಪತಿ ಜೋಸೆಫ, ಆತ ಕೂಡ ಅಬ್ರಾಮನ ವಂಶದ ಆತನೇ. ಹೌದು, ಆತನ ದಶಮಾಂಶ ಕುರಿತು ಹೇಳಲಿಲ್ಲ. ಹೀಗೆ ಇಬ್ರಿಯರ ಗ್ರಂಥ 7ನೇ ಅಧ್ಯಾಯದಲ್ಲಿ ಅಲ್ಲಿ ಯೇಸು ಕ್ರಿಸ್ತನ ಬಗ್ಗೆ, ದಶಮಾಂಶದ ಬಗ್ಗೆ ಚೆನ್ನಾಗಿ ಬರೆಯಲ್ಪಟ್ಟಿದೆ ಪ್ರೇರೆ. ಲೇವಿಯರ ಸಾಯತಕ್ಕವರು ದಶಮಾಂಶ ಕೊಡುತ್ತಾರೆ, ಆದರೆ ನಾವು ಜೀವಿಸುವವರ ಪರವಾಗಿದ್ದೇವೆ. ಯಹೂದ ಕುಲದ ಸಿಂಹವಾದ ಯೇಸುವಿನ ಕಡೆಯವರು ಪ್ರೇರೆ. ಹೌದು, ನಮ್ಮನ್ನೇ ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಕೊಡಬೇಕಾಗಿದೆ. ಇದುವೇ ನಿಜವಾದ ಯಜ್ಞ,
ಅಂಥ ಕೃಪೆ, ಸತ್ಯ, ಸಂಪೂರ್ಣತೆ, ವಾಕ್ಯ ಅರಿವು ನಮಗೆ ನೀಡಲಿ ಪ್ರಭು. ಆಮೇನ್, ಆಮೇನ್.